ಎಲ್ಲರಿಗೆ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗಿಗೆ ಸ್ವಾಗತ. ನೋಡ್ರಿ, ಇವತ್ತು ಎಲ್ಲ ಥರ ತಾಲಿಪಟ್ಟು ತಿಂದಿರ್ತೀವಿ. ಇವತ್ತು ರಾಗಿ ಹಿಟ್ಟಿನ ತಾಲಿಪಟ್ಟು ಮಾಡೋದು ಹೇಗಂತ ನೋಡೋಣ್ರಿ. ಸುಲಭವಾಗಿ ಮಾಡ್ಬೋದು ನೋಡ್ರಿ. ಕೆಂಪು ಚಟ್ನಿ ಮೊಸರು ಹಚ್ಕೊಂಡು ತಿಂದ್ರೆ ಅಷ್ಟು ಟೇಸ್ಟ್ ಆಕೈತೆ ನೋಡ್ರಿ. ರಾಗಿ ಹಿಟ್ಟು ಈ ಕಪ್ಪಿಲೆ 2 ಕಪ್ ರಾಗಿ ಹಿಟ್ಟು ತೊಗೊಳೋಣ ನೋಡ್ರಿ. ಈಗ 1 ಕಪ್ ಹಾಕ್ಯಾನಕತ್ತನ್ರಿ. ಅಲ್ಲೇ ಗ್ಯಾಸಿನ ಕಟ್ಟಿ ಕಲ್ಲು ತೊಳೆದು ಒರೆಸ್ಕೊಳನಿ. ಅಲ್ಲೇ ಸಾಣಿಸ್ಕೊಳಕತ್ತಾನ ನೋಡ್ರಿ. ಟೋಟಲ್ 2 ಕಪ್ ಹಾಕ್ಯಾನ ನೋಡ್ರಿ. ಸಾಣಿಗೆ ಇರ್ತೈತಲ್ರಿ, ಸಣ್ಣದು ಕಣ್ಣು ಇರ್ತೈತೆ ನೋಡ್ರಿ. ಸಣ್ಣ ಕಣ್ಣಿಂದು ಅದನ್ನು ತೊಗೊಂಡು ಸಾಣಿಸ್ಕೋಬೇಕು ನೋಡ್ರಿ. ಈ ಥರ ಕರಿಯೋದು ಬರ್ತೈತೆ ನೋಡ್ರಿ. ಈ ಥರ ಮ್ಯಾಗ ಕರಿಯೋದು ಉಳ್ಕೊಂತೈತ್ರಿ. ಈ ಥರ ಸಾಣಿಸ್ಯ ಮಾಡ್ಬೇಕು ನೋಡ್ರಿ. 1 ಕಪ್ ಅಕ್ಕಿ ಹಿಟ್ಟು ತೊಗೊಳೋಣ ನೋಡ್ರಿ. ನೋಡ್ರಿ, 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. ಇದು 1 ಕಪ್ ಗೋಧಿ ಹಿಟ್ಟು ತೊಗೊಳೋಣ ನೋಡ್ರಿ. ಯಾರ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ನೋಡ್ರಿ. ಈ ಥರ ಕೈಲೇ ಸಾಣಿಸ್ಕೋಬೇಕು ನೋಡ್ರಿ. ಎಡಗೈಲಿ ಈ ಥರ ಪ್ರೆಸ್ ಮಾಡಿ ಸಾಣಿಸ್ಕೋಬೇಕು ರೀ. ನಿಮಗೆ ಅಳತೆ ತೋರಿಸೋ ಸಲುವಾಗಿ ನೋಡ್ರಿ. ಈ ಥರ ತೌಡು ಬಂದೈತೆ ನೋಡ್ರಿ. ನಿಮಗೆ ಅಳತೆ ಇದು ಅರ್ಧ ಕಪ್ ಕಡಲೆ ಹಿಟ್ಟು ಐತೆ ನೋಡ್ರಿ. ಇದನ್ನು ತೆಗಿತೀನಿ ನೋಡ್ರಿ. ಸಣ್ಣ ಕಣ್ಣಿಂದ ಐತ್ರಿ ಇದು. ಅದನ್ನು ತಕ್ಕಂದು ಒಂದು ಸ್ವಲ್ಪ ಉಲ್ಟಂದು ಹಾಕ್ಯಂತಾನೆ ನೋಡ್ರಿ. ಉಲ್ಟಂದು ಹಾಕ್ಯಂದು ಜೋಳದ ಹಿಟ್ಟು ಹಾಕ್ಯಂತಾನೆ ರೀ ನೋಡ್ರಿ. ಇದನ್ನೇನು ಅಳತೆ ಮಾಡಿ ತೊಗೊಳಂಗಿಲ್ರಿ. ಹಂಗೆ ಅಜ್ಮಾಸಿನ ಮ್ಯಾಗ ನಿಮ್ಗೆ ತಾಲಿಪಟ್ಟು ಜಾಸ್ತಿ ಬೇಕಪ್ಪ ಅಂದ್ರೆ ಜಾಸ್ತಿ ಹಾಕ್ಯಂದು ಮಾಡ್ಕೊಬೋದು ನೋಡ್ರಿ. ನಾ ಕೈಲೇ 3 ಮುಟ್ಟಿಗೆ ಹಾಕ್ಯಂದಾನೆ ನೋಡ್ರಿ. ಎಲ್ಲ ಫಸ್ಟ್ ಓಸು ಸಾಣಿಸಿ ಇಟ್ಕೋಬೋದು ರೀ. ಆದ್ರೆ ನಿಮ್ಗೆ ತೋರಿಸೋ ಸಲುವಾಗಿ ಇಲ್ಲೇ ಎಲ್ಲ ಅಳತೆ ಮಾಡಿ ಹಾಕ್ಯಂಡಾನೆ ನೋಡ್ರಿ. ಒಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು ಇಷ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ನೋಡ್ರಿ ಸೌತೆಕಾಯಿ ತುರಿದಿಟ್ಕೊಂಡೀನಿ. ಸೌತೆಕಾಯಿ ಹಾಕ್ಯಂತಾನೆ ನೋಡ್ರಿ. ಕ್ಯಾರೆಟ್ ತುರಿದಿಟ್ಕೊಂಡೀನಿ. ಕ್ಯಾರೆಟ್ ಹಾಕ್ಯಂತಾನೆ ನೋಡ್ರಿ. ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಟೆ ನೋಡ್ರಿ. ಅವನ್ನ ಹಾಕ್ಯಂತಾನೆ ನೋಡ್ರಿ. ಬೆಳ್ಳುಳ್ಳಿ ಮ್ಯಾಶ್ ಮಾಡಿಟ್ಕೊಂಡೀನಿ. ಬೆಳ್ಳುಳ್ಳಿ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತಾನೆ ನೋಡ್ರಿ. 1 ಸ್ಪೂನು ಗರಂ ಮಸಾಲ. ಕಲರ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಪುಡಿ. ಅರ್ಧ ಸ್ಪೂನು ಅಚ್ಕಾರದ ಪುಡಿ ನೋಡ್ರಿ. ಒಂದು ಸ್ವಲ್ಪ ಉಪ್ಪು, ಸಕ್ಕರೆ ರೀ, ಒಂದು ಸ್ವಲ್ಪ ಸಕ್ಕರೆ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಈ ಥರ ಒಟ್ಟು ಮಿಕ್ಸ್ ಮಾಡ್ಕೋಬೇಕು ರೀ. ನೋಡ್ರಿ, ಕೊತ್ತಂಬರಿನ ಹಾಕ್ಯಂಡೇನ್ರಿ. ಅದು ಮಿಸ್ ಆಗೈತೆ ರೀ ಇದ್ರಾಗ. ಈ ಥರ ನಾದ್ಕೋಬೇಕು ನೋಡ್ರಿ. ನೀರು ಚಿಮ್ಕ್ ಹೊಡ್ಕೊಂಡು ಈ ಥರ ನಾದ್ಕೋಬೇಕು ರೀ. ನೀವು ಸಬ್ಬೆ ಸೊಪ್ಪು ಹಾಕ್ಕೋಬೋದು ರೀ. ಎಲ್ಲ ಸೊಪ್ಪು ಹಾಕ್ಕೋಬೋದು ನೋಡ್ರಿ. ಕೊತ್ತಂಬರಿ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ಸೌತೆಕಾಯಿ ಹಾಕ್ಕೋಬೋದು, ಬೀಟ್ರೂಟ್ ಹಾಕ್ಯಂಗಿದ್ರೆ ಬೀಟ್ರೂಟ್ನೂ ಹಾಕ್ಕೋಬೋದು ನೋಡ್ರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತರಕಾರಿ. ಈ ಥರ ಎಲ್ಲ ಹಾಕಿ ಮಾಡ್ಕೋಬೇಕು ರೀ. ಟೇಸ್ಟ್ ಬರ್ತಾವೆ.
ನೋಡಿರಿ ಈ ಥರ ನಾದ್ಕೊಂಡ ನೋಡಿರಿ. ಈಗ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ ಉಳ್ಳಿ ಹರ್ಕೋಬೇಕು ನೋಡಿರಿ. ಈ ಥರ ಉಳ್ಳಿ ಹರಿದು ರೆಡಿ ಮಾಡಿ ಇಟ್ಕೊತಾನೆ ನೋಡಿರಿ. ಹಿಂಗೆ ಒಮ್ಮಕ್ಲೆ ರೆಡಿ ಮಾಡಿ ಇಟ್ಕೊಂಡ್ರೆ ತಾಲಿಪಟ್ಟು ತಟ್ಕೊಳಕ್ಕೆ ಈಜಿ ಆಕೈತೆ ನೋಡಿರಿ. ಬರೀ ರಾಗಿ ಹಿಟ್ಟಿಲ್ಲಾದ್ರೆ ಮಾಡ್ಬೋದು ರೀ, ಟೇಸ್ಟ್ ಆಕೈತಿ. ನಾನು ಇರ್ಲಪ್ಪ ಅಂದು ಅಷ್ಟು ಥರ ಹಿಟ್ಟು ಹಾಕಿ ಮಾಡಾತೇನೆ ನೋಡಿರಿ. ನೋಡಿರಿ ಇಲ್ಲಿ ಹಾಳೆ ತೊಗೊಂಡನಿ ಎಣ್ಣೆ ಪ್ಯಾಕೆಟಿಂದ, ಅದಕ್ಕೆ ಎಣ್ಣೆ ಹಚ್ಕೊಂತಾನೆ ನೋಡಿರಿ. ಈ ಥರ ಈ ಥರ ಕೈಗೆ ಹಾಳಿಗೆ ಕೂಡಿ ಎಣ್ಣೆ ಹಚ್ಕೊಂಡ್ರೆ ಒಟ್ಟು ಹತ್ಕೊಳಂಗಿಲ್ಲ ರೀ. ನೋಡಿರಿ ಒಂದು ಸಣ್ಣ ಉಳ್ಳಿ ತೊಗೊಂಡನಿ ತಟ್ಕೊಳಕತ್ತಾನೆ ನೋಡಿರಿ. ನೋಡಿರಿ ಈ ಥರ ತಟ್ಕೊಳನಿ. ಈಗ ಬೇಸೋದು ಹೇಗಂತ ನೋಡೋಣ ನೋಡಿರಿ. ಈ ಥರ ನಿಧಾನಕ್ಕೆ ತಗೋಬೇಕ್ರಿ, ಹರಿಯಂಗಿಲ್ಲ ರೀ. ಎಣ್ಣೆ ಹೆಚ್ಚಿರ್ತಾವಲ್ಲ ಹರಿಯಂಗಿಲ್ಲ ನೋಡಿರಿ. ಈ ಥರ ಬರ್ತೈತೆ ನೋಡಿರಿ. ನೋಡಿರಿ ಹಂಚು ಕಾದಕ್ಕೆ ಮೊದಲೇ ಈಗ ತಾಲಿಪಟ್ಟು ಹಾಕ್ಯಣ ನೋಡಿರಿ. ನೋಡಿರಿ ಹಂಚಿಗೆ ಎಣ್ಣೆ ಹಚ್ಚಿದ್ದೆ, ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯನಕತ್ತಾನೆ. ಈ ಮ್ಯಾಗ ಮುಚ್ಚಳ ಮುಚ್ಬೇಕು ನೋಡಿರಿ. ನೋಡಿರಿ ಬೆಂದೈತೇನ ನೋಡೋಣ ರೀ. ನೋಡಿರಿ ಈ ಥರ ಬೆಂದೈತೆ ನೋಡಿರಿ. ಮ್ಯಾಗ ಮುಚ್ಚಳ ಮುಚ್ಚಿದ್ರೆ ಮ್ಯಾಗ ಹೋಗಿಗೆ ಒಂದು ಸ್ವಲ್ಪ ಈ ಥರ ಬೆಂದಂಗೆ ಆಕೈತೆ ನೋಡಿರಿ. ಹಂಗೆ ಬಿಟ್ಟರೆ ಬೆನ್ನರ್ದಂಗೆ ಆಕವ್ರಿ. ಈ ಥರ ಮುಚ್ಚಳ ಮುಚ್ಚೆ ಬೇಯಿಸ್ಬೇಕು ನೋಡಿರಿ. ಹೊಳ್ಳಿ ಸಾಕಿನಿ ಈ ಥರ ಬಂದೈತೆ ನೋಡಿರಿ. ಒಂದು ಸ್ವಲ್ಪ ಈ ಥರ ಫ್ರೆಶ್ ಮಾಡಿ ಬೇಯಿಸ್ಕೋಬೇಕ್ರಿ. ಮೀಡಿಯಮ್ ಇರ್ಬೇಕ್ರಿ ಉರಿ ತೀರ ಜಾಸ್ತಿನಲ್ಲ ತೀರ ಕಮ್ಮಿನಲ್ಲ, ಆ ಥರ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿರಿ. ನೋಡಿರಿ ಸೂಪರಾಗಿ ಬಂದೈತೆ ನೋಡಿರಿ. ಈಗ ಅದೇ ಥರ ಇನ್ನೊಂದು ದೊಡ್ಡದು ಮಾಡಿ ತೋರಿಸ್ತೇನೆ ನೋಡಿರಿ. ಈ ಥರ ಜಾಸ್ತಿ ಹಿಟ್ಟು ತೊಗೊಂಡ್ರೆ ದೊಡ್ಡದು ಮಾಡ್ಕೊಳಕ್ಕೆ ಅನುಕೂಲ ಆಕೈತೆ ನೋಡಿರಿ. ಸ್ವಲ್ಪ ತೊಗೊಂಡ್ರೆ ಎಷ್ಟು ತಟ್ಟಿದ್ರೂ ಸಣ್ಣದಾಕತ್ರಿ. ಈ ಥರ ಜಾಸ್ತಿ ತೊಗೊಂಡು ದೊಡ್ಡದು ತಟ್ಕೊಬೋದು ನೋಡಿರಿ. ಈ ಥರ ಹದಡ ಹಚ್ಚಿ ತಟ್ಕೊಬೇಕ್ರಿ. ಇಲ್ಪ ತಟ್ಕೊಳೋದಾಗಲ್ಲ ಅಂದ್ರೆ ಅದ್ರ ಮ್ಯಾಗ ಒಂದು ಹಾಳೆ ಇಡ್ಬೇಕ್ರಿ. ಅದ್ರ ಮ್ಯಾಗ ಒಂದು ಹಾಳೆ ಇಟ್ಕೊಂಡು ಲೆತ್ತಿ ಗುಣಿಲೆ ಉದ್ಕೊಬೋದು ನೋಡಿರಿ. ಹಂಗೆ ಲೆತ್ತಿ ಗುಣಿಲೆ ಉದ್ಕೊಂಡ್ರೆ ಲೋಗ ಆಕೈತ್ರಿ ನೋಡಿರಿ. ಈ ಥರ ರೆಡಿ ಆಗೈತೆ ನೋಡಿರಿ. ನೋಡಿರಿ ಈಗ ಹಂಚು ಕಾದೈತಿ. ಈ ಸುತ್ತಲಿ ಎಣ್ಣೆ ಹಾಕ್ಯಂತೇನೆ ನೋಡಿರಿ ತಾಲಿಪಟ್ಟು. ಈ ಥರ ಸುತ್ತಲಿ ಹಚ್ಕೋಬೇಕ್ರಿ. ನೋಡಿರಿ ಎಷ್ಟು ಸೂಪರಾಗಿ ಐತಿ. ಈ ಥರ ಸಣ್ಣ ಸಣ್ಣ ಮಾಡ್ಕೊಂತ ಕುಂದ್ರೋ ಬದಲಿ ಈ ಥರ ದೊಡ್ಡವಾದ್ರೆ ಮಾಡ್ಕೊಬೋದು ನೋಡಿರಿ. ನೋಡಿರಿ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಿದ್ಕೆ ಈ ಥರ ಬೆಂದೈತೆ ನೋಡಿರಿ. ಮ್ಯಾಗ ನೋಡಿರಿ ಈ ಥರ ಬೆಂದೈತೆ ನೋಡಿರಿ. ಈ ಥರ ಫ್ರೆಶ್ ಮಾಡಿ ಬೇಯಿಸ್ಕೋಬೇಕ್ರಿ. ನೋಡಿರಿ ಎರಡು ಸೈಡ್ ಈ ಥರ ಬೆಂದೈತೆ ನೋಡಿರಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಈ ಥರ ಸರ್ವ್ ಮಾಡಿ ನೋಡಿರಿ. ಕೆಂಪು ಚಟ್ನಿ ಮಾಡಿದ್ರಿ, ಕೆಂಪು ಚಟ್ನಿ ತಾಲಿಪಟ್ಟು ಮೊಸರು ಹಚ್ಕೊಂಡು ತಿನ್ಬೋದು ನೋಡಿರಿ. ಹುಡ್ರು ಕೈಯಾಗ ಕೊಟ್ರೆ ಹಂಗೆ ತಿಂತಾರೆ ರೀ. ಮಕ್ಳು ಕೈಯಾಗ ಕೊಟ್ರೆ ದೊಡ್ಡವ್ರು ತಿನ್ಬೇಕಂದ್ರೆ ಮೊಸರು ಹಚ್ಕೊಂಡು ಚಟ್ನಿ ಹಚ್ಕೊಂಡು ತಿನ್ಬೋದು ನೋಡಿರಿ. ನೀವು ಇದೇ ಥರ ಟ್ರೈ ಮಾಡಿರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.